ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ಕೂಡ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ 7ನೆಯ ಕವಿತೆ ತುಳಸಿ ಕೆ ದೋಹೆ ಅಂತಕ್ಕಂಥ ಪಾಠವನ್ನು ತಂದಿದ್ದೀನಿ. ಸೊ ಈ ಪಾಠದ್ದು ಏಪ್ರಿಲ್ 2015ರಿಂದ ಹಿಡಿದು ಸೆಪ್ಟೆಂಬರ್ 2020ರವರೆಗೆ ಹಾಗೂ ಜೂನ್ 2021ರಲ್ಲಿ ನಡೆಯಲಿರ್ತಕ್ಕಂಥ ಒಂದು ಪರೀಕ್ಷೆಗೆ ಮಾದರಿ ಪ್ರಶ್ನೆಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರವನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ತಂದಿದ್ದೀನಿ. ಎಲ್ಲ ಕಳೆದ ವರ್ಷಗಳ ಒಂದು ಪ್ರಶ್ನೆಗಳ ಸಂಗ್ರಹವೇ ಈ ವಿಡಿಯೋದಲ್ಲಿ ಸೇರಿದೆ. ಇದಕ್ಕಿಂತ ಮುಂಚೆ ಮೊದಲ 6 ಪಾಠಗಳ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಹಿಂದಿನ ವರ್ಷದ ಪ್ರಶ್ನೆಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ತಾವು ನೋಡದೇ ಇದ್ರೆ ಮೇಲೆ ಒಂದು SSLC हिंदी जून 2017 में पूछा गया एक प्रश्न था. ಸೊ ಮೊದಲು ವಂದಿಸಿ ಬರೆಯಿರಿ ಅಂತ ಕೇಳ್ತಿದ್ರು. ಅದು ಎ ಕಾಲಮ್ನಲ್ಲಿ ಧರ್ಮ ಕಾ ಮೂಲ ಅಂತಿತ್ತು. ಅದರ ಸರಿಯಾಗಿರ್ತಕ್ಕಂಥ ಉತ್ತರ ದಯಾ. ಅದೇ ತರನಾಗಿ ಇನ್ನೊಂದು ಹೊಂದಿಸಿ ಬರೆಯರಲ್ಲಿ ಕೇಳಿದ್ರು ಜೂನ್ 2019ಕ್ಕೆ ಸಂತ ಕಾ ಗುಣ ಅಂತಿತ್ತು. ಸೊ ಅದ್ರ ಮುಂದೆ ಸರಿಯಾಗಿರ್ತಕ್ಕಂಥ ಜೋಡಿ ಇತ್ತು ಹಂಸ ಕಾ ಸಮಾನ್ ಅಂತಕ್ಕಂಥ ಉತ್ತರ ಇದೆ. ಸಂತ ಕಾ ಗುಣ ಹಂಸ ಕಾ ಸಮಾನ್. ಇನ್ನು ಅನುರೂಪತಕ್ಕೆ ಹೋಗೋದಾದ್ರೆ ಅನುರೂಪತದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಜೂನ್ 2017ರಲ್ಲಿ ಒಂದು ಇತ್ತು. ಏನಿದೆ ಅಂತಂದ್ರೆ ಅದರಲ್ಲಿ ಸಂತ ಕಾ ಸ್ವಭಾವ ಹಂಸ ಕೆ ಸಮಾನ್ ಮುಖ್ಯ ಕೆ ಸ್ವಭಾವ ಡ್ಯಾಶ್. ಸಂತನ ಸ್ವಭಾವ ಹಂಸ ಪಕ್ಷಿಯ ಸಮಾನವಾಗಿದ್ದರೆ ನಾಯಕನ ಸ್ವಭಾವ ಹೇಗಾಗಿರಬೇಕು? ಎಸ್, ಅದು ಉತ್ತರ ಇತ್ತು ಮೋಹಕ್ಕೆ ಸಮಾನ ಅಂತಕ್ಕಂಥ ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಜೀಬ್ ಕಿ ತುಲನಾ ದೆಹರಿ ಸೆ ರಾಮ ನಾಮ ಕಿ ತುಲನಾ ಡ್ಯಾಶ್. ಇದನ್ನ ಏಪ್ರಿಲ್ 2019ಕ್ಕೆ ಕೇಳಿದ್ರು. जीभ की तुलना देहरी से किया गया है, राम नाम की तुलना दिया या दीप से किया गया है. ಮುಂದಿನ ಪ್ರಶ್ನೆ ಪಾಪ का मूल अभिमान धर्म का मूल डैश. ಇದು ಏಪ್ರಿಲ್ 2018ಕ್ಕೂ ಕೇಳಿದ್ದಾರೆ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಜೂನ್ 2021 ಎಕ್ಸಾಮಿನೇಷನ್ ಪರ್ಪಸ್ ಇರತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿನೂ ಕೂಡ ಇದನ್ನ ಕೇಳಿದ್ದಾರೆ. ಪಾಪ ಕಾ ಮೂಲ ಅಭಿಮಾನ ಧರ್ಮ ಕಾ ಮೂಲ ದಯಾ ಅಂತಕ್ಕಂಥದ್ದು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋದಾದ್ರೆ ಮೊದಲ ಪ್ರಶ್ನೆ ಇತ್ತು ರಾಮ ನಾಮ ಕಿ ಮಹಿಮಾ ಕೆ ಬಾರೆ ಮೇ ತುಳಸಿದಾಸ್ ಕ್ಯಾ ಕಹತೆ ಹೈ. ಏಪ್ರಿಲ್ 2015ಕ್ಕೆ ಕೇಳಿದ್ದಾರೆ. ಅದೇ ಉತ್ತರವನ್ನು ಬೇಯಿಸ್ತಕ್ಕಂಥ ಇನ್ನೊಂದು ಪ್ರಶ್ನೆ ಜೂನ್ 2015ಕ್ಕೆ ಕೇಳಿದ್ದಾರೆ. ತುಳಸಿದಾಸ್ ಕೆ ಅನುಸಾರ ರಾಮ ನಾಮ ಜಪನೆ ಸೆ ಕ್ಯಾ ಹೋತಾ ಹೈ. ಇದೇ ಉತ್ತರವನ್ನು ಬೇಯಿಸ್ತಕ್ಕಂಥ ಇನ್ನೊಂದು ಪ್ರಶ್ನೆ ಇದೆ जून 2016ಕ್ಕೆ ತುಳಸಿದಾಸ್ ಕೆ ಅನುಸಾರ ರಾಮ ನಾಮ ಕಿ ಮಹಿಮಾ ಕ್ಯಾ ಹೇ. ಓಕೆ, ರಾಮ ನಾಮ ಕಿ ಮಹಿಮಾ, ಇಲ್ಲಿ ರಾಮನಾಮ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ತಾವು ಈ ಕೆಳಗಿನ ಉತ್ತರಗಳನ್ನೇ ಬರಿಬೇಕು. ಏನ್ ಬರೀತೀರಿ? मनुष्य के जीवन में चारों ओर प्रकाश राम का नाम लेने से फैलता है. जिस तरह घर की देहरी पर दिया रखने से घर के भीतर तथा आंगन में प्रकाश फैलता है, उसी तरह राम नाम जपने से मानव की आंतरिक और बाह्य शुद्धि होती है. ಮುಂದಿನ ಪ್ರಶ್ನೆ 2 ತುಳಸಿದಾಸ್ के अनुसार विपत्ति के साथी कौन कौन से है. ಏಪ್ರಿಲ್ 2016ಕ್ಕೆ ಕೇಳಿದ್ರು. ಉತ್ತರ ಇತ್ತು तुलसीदास के अनुसार विपत्ति के साथी विद्या विनय और विवेक है. ಮುಂದಿನ ಪ್ರಶ್ನೆ तुलसीदास के अनुसार मनुष्य को हंस से क्या सीखना चाहिए. ಅದು ಏಪ್ರಿಲ್ 2017ಕ್ಕೆ ಕೇಳಿದ್ದಾರೆ. ಉತ್ತರ ಏನಿದೆಪ್ಪ ಅಂದ್ರೆ हंस में एक विशेष गुण होता है. हंस पानी मिले दूध में से दूध लेकर पानी को छोड़ देता है. उसी तरह मनुष्य को भी अच्छे गुणों को लेकर बुरे गुणों को छोड़ देना चाहिए. प्रश्न 4 तुलसीदास के अनुसार संत का स्वभाव कैसे होना चाहिए. जून 2018ಕ್ಕೆ ಕೇಳಿದ್ರು. ಉತ್ತರ ಇತ್ತು संत हंस पक्षी का गुण होना चाहिए. जिस प्रकार हंस दूध में मिले पानी को त्याग कर केवल शुद्ध दूध को पीता है, उसी प्रकार सज्जन या संत समाज में फैले दोषों तथा अवगुणों को छोड़कर केवल अच्छाई को अपनाना चाहिए. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ದೋಹೆಗಳ ಭಾವಾರ್ಥ ಇದೆ. ಸೊ ಈ ದೋಹೆ ತುಳಸಿ ಸಾಥಿ ವಿಪತ್ತಿಕೆ ವಿದ್ಯಾ ವಿನಯ ವಿವೇಕ ಸಾಹಸ ಸುಕೃತಿ ಸುಸತ್ಯವ್ರತ ರಾಮ ಭರೋಸೋ ಏಕ. ಈ ದೋಹೆ ಏಪ್ರಿಲ್ 2015 ಮತ್ತು 18ರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಅದರ ಭಾವಾರ್ಥ ಹೀಗೆ ಬರಿಬೇಕಿತ್ತು. प्रस्तुत पंक्तियां गोस्वामी तुलसीदास द्वारा रचित तुलसी के दोहे कविता से लिया गया है. प्रस्तुत पंक्तियां में विवेकयुक्त व्यवहार और राम पर विश्वास के बारे में बताए हैं. मनुष्य की आपत्ति में उसके साथी उसकी विद्या अर्थात विनय तथा उसकी विवेचना शक्ति ही है. जब वह अपनी विद्या तथा विवेक शक्ति से कार्य करता है
और एक राम पर यानी भगवान पर अटल विश्वास रखता है तो वह विश्वास उसे सत्य वचन, सत्कार्य तथा साहस देता है, तभी वह आपत्ति से जीतने में सफल होता है। ಇದು ಇತ್ತು ಆ ದೋಹೆಯ ಒಂದು ಭಾವಾರ್ಥ। ಇನ್ನೊಂದು ದೋಹೆಯ ಭಾವಾರ್ಥವನ್ನು ಕೇಳಿದ್ದಾರೆ, ಬಹಳ ವರ್ಷ ಕೇಳಿದ್ದಾರೆ। ಈ ದೋಹೆ ಇತ್ತು, ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ, ತುಳಸಿ ದಯಾ ನ ಛಾಡಿಯೇ ಜಬ್ ಲಗ್ ಘಟ ಮೇ ಪ್ರಾಣ। ಜೂನ್ 2015ಕ್ಕೆ ಕೇಳಿದ್ದಾರೆ, ಜೂನ್ 2016ಕ್ಕೆ ಕೇಳಿದ್ದಾರೆ, ಜೂನ್ 2017ಕ್ಕೆ ಕೇಳಿದ್ದಾರೆ, ಜೂನ್ 2018ಕ್ಕೂ ಕೇಳಿದ್ದಾರೆ, ಏಪ್ರಿಲ್ 2019 ಮತ್ತು ಜೂನ್ 2019ಕ್ಕೂ ಕೂಡ ಕೇಳಿದ್ದಾರೆ। ಏನಿತ್ತಪ್ಪ ಅಂದ್ರೆ ಉತ್ತರ, प्रस्तुत पंक्तियां गोस्वामी तुलसीदास द्वारा रचित तुलसी के दोहे कविता से लिया गया है। प्रस्तुत दोहे में दया धर्म का महत्व समझाए हैं। दया ही धर्म का मूल है, अर्थात पुण्य या अच्छे कर्म करना ही धर्म का आधार है। यानी जिसके मन में दया हो वही सुकर्म कर सकता है। पाप यानी कुकर्म करने का आधार ही अभिमान अहंकार है। जिसके मन में अहंकार हो वह कभी अच्छे कार्य कर नहीं सकता। इसलिए हमें तुलसीदास जी उपदेश देते हैं कि जब तक शरीर में प्राण है तब तक दया को नहीं छोड़ना चाहिए। ಮುಂದಿನ ಒಂದು ದೋಹೆ ಇತ್ತು, ಅದು ಜೂನ್ 2020 ಮತ್ತು ಸೆಪ್ಟೆಂಬರ್ 2020ಕ್ಕೆ ಕೇಳಿದ್ದಾರೆ। ಮುಖಿಯಾ ಮುಕುಸೋ ಚಾಹಿಯೇ ಖಾನ ಪಾನ ಕೋ ಏಕ, ಪಾಲೈ ಪೋಸೈ ಸಕಲ ಅಂಗ, ತುಳಸಿ सहित विवेक। उत्तर इतो, कवि गोस्वामी तुलसीदास जी इस दोहे में मुखिया के लक्षण बताते हुए कहते हैं कि मुखिया मुख के समान होना चाहिए। जिस प्रकार शरीर में केवल मुख ही खाने पीने का कार्य करके सभी अंगों का पालन पोषण करता है, उसी प्रकार मुखिया को अपने प्रजा या जनता की समस्याओं को स्वीकार करके अपनी विवेचन शक्ति द्वारा उनका परिष्कार करना चाहिए। वही एक आदर्श नायक हो सकता है और तभी स्वस्थ समाज का निर्माण हो सकता है। ಮುಂದಿನ ದೋಹೆ ಇತ್ತು, ಅದನ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರಲ್ಲಿ ಕೇಳಿದ್ದಾರೆ, ಜೂನ್ 2021 ಎಕ್ಸಾಮಿನೇಷನ್ ಆಗೋದ್ರಲ್ಲಿ। ಪ್ರಶ್ನೆ ಇತ್ತು, ಜಡಚೇತನ ಗುಣ ದೋಷಮಯ ವಿಶ್ವ ಕೀನ ಕರತಾರ, ಸಂತ ಹಂಸ ಗುಣ ಗಹई पय परिहरिवारी विकार। उत्तर, तुलसीदास जी इस दोहे में संत का स्वभाव बताते हुए कहते हैं कि सृष्टिकर्ता ने इस संसार को निर्जीव तथा सजीव वस्तुओं से और अच्छाई और बुराइयों से निर्माण किया है। संत हंस पक्षी का गुण होना चाहिए। जिस प्रकार हंस दूध में मिले पानी को त्याग कर केवल शुद्ध दूध को पीता है, उसी प्रकार सज्जन को समाज में फैले दोषों तथा अवगुणों को छोड़कर केवल अच्छाई को अपनाना चाहिए। ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು 7ನೆಯ ಪಾಠ ತುಳಸಿ ಕೆ ದೋಹೆ ಅಂತಕ್ಕಂಥ ಕವಿತೆಯ ಒಂದು 2015 ಏಪ್ರಿಲ್ನಿಂದ ಹಿಡಿದು ಜೂನ್ 2021ರವರೆಗಿನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮ ಮುಂದೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ। ಮೊದಲಿಗೆ ಇವೆಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ನಾವುಗಳನ್ನು ಬರೆದಿಟ್ಟುಕೊಂಡು ಅವುಗಳನ್ನು ಮನನವನ್ನು ಮಾಡ್ಕೋಬೇಕು, ರೂಢಿಸ್ಕೊಳ್ಬೇಕು। ಯಾಕಂದರೆ ಹಿಂದಿನ ವರ್ಷ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದಾರಲ್ಲ ಮತ್ತೆ ಅವುಗಳೇ ಪುನರಾವರ್ತನೆ ಆಗ್ತವೆ, ಪದೇ ಪದೇ ಕೇಳಲಾಗುತ್ತೆ। ಈ ಒಂದು ಪ್ರಶ್ನೆಗಳನ್ನು ಮೂಲವಾಗಿ ನಾವು ಅಭ್ಯಾಸವನ್ನು ಮಾಡಿದ್ದೇ ಆದರೆ ಪರೀಕ್ಷೆಯಲ್ಲಿ ಬಹಳಷ್ಟು ಉತ್ತಮವಾಗಿ ಅಂಕಗಳನ್ನು ಗಳಿಸಬಹುದು। ಇದರ ಆಧಾರದಲ್ಲಿ ತಾವುಗಳು ಅಧ್ಯಯನವನ್ನು ಮಾಡಬಹುದು। ಇವೆಲ್ಲ ವಿಡಿಯೋಗಳು ರಾಮಬಾಣ ಇದ್ದಾವೆ, ಬಹಳಷ್ಟು ವಿಡಿಯೋಗಳು ನನ್ನ ಚಾನಲ್ನಲ್ಲಿದ್ದಾವೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು